ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಬೇಡುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಯಾರಾದರೂ ಹೊಸದಾಗಿ ನೋಡುವರಾದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರಾರ್ಥಿಸಿರಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಾವು ಏನನ್ನು ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಉತ್ತಮವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಅನೇಕ ವಿಷಯಗಳನ್ನು ಪಡ್ಕೊಳ್ತಾ ಇರ್ತೀವಿ, ಕೆಲವು ಕಳೆದುಕೊಳ್ತಾ ಇರ್ತೀವಿ. ಕೆಲವನ್ನು ಕಷ್ಟಪಟ್ಟು ದುಡಿದು ಪಡೆದುಕೊಳ್ತಾ ಇರ್ತೀವಿ. ಆಸ್ತಿಯನ್ನು ಪಡೆದುಕೊಳ್ತಾ ಇರ್ತೀವಿ, ಅಂತಸ್ತನ್ನು, ಮನೆಗಳನ್ನು, ಉದ್ಯೋಗವನ್ನು ಪಡೆದುಕೊಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಕಳೆದುಕೊಳ್ತಾ ಇರ್ತೀವಿ. ಆಸ್ತಿಯನ್ನು, ಸಂಪಾದನೆಯನ್ನು, ಉದ್ಯೋಗವನ್ನು ಇದು ಕಳೆದುಕೊಳ್ತಾ ಇರ್ತೀವಿ. ಅಂದರೆ ಒಂದು ರೀತಿಯಲ್ಲಿ ಪಡೆದುಕೊಳ್ಳುವಂಥದ್ದು ಇದೆ, ಮತ್ತೊಂದು ರೀತಿಯಲ್ಲಿ ಕಳೆದುಕೊಳ್ಳುವಂಥದ್ದು ಕೂಡ ಇದೆ. ಎರಡೂ ನಮ್ಮ ಜೀವನದಲ್ಲಿ ನಡೀತಾ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಆದರೆ ಪ್ರಾಮುಖ್ಯವಾದಂಥ ವಿಷಯಗಳು ಏನಾದರೂ ಇದೆಯಾ ಕಳೆದುಕೊಳ್ಳುವಂಥದ್ದು ಅಂತ ನೋಡುವಾಗ, ತಂದೆಯಾದ ದೇವರು ಅಪೊಸ್ತಲನಾಗಿರುವಂಥ ಪೌಲನ ಮೂಲಕ ಹೇಳುವಂಥ ಮಾತನ್ನು ಗಮನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ. ದೇವರು ಕೊಟ್ಟಂಥ ಅವಧಿಯನ್ನು ನಾವೇನಾದರೂ ಕಳೆದುಕೊಳ್ತಾ ಇದ್ದೀವಾ? ನಿಜವಾಗಲೂ ಕಳೆದುಕೊಳ್ತಾ ಇದ್ದೀವಿ? ಒಂದು ಸಾರಿ ಪರಿಶೋಧನೆ ಮಾಡಿ. ದೇವ್ರು ಕೊಟ್ಟಂಥ ಅವಧಿ ಎಷ್ಟು ಕಾಲವನ್ನು ಕೊಟ್ಟಿದ್ದಾರೆ ನಮಗೆ? ಒಂದು ಸಾರಿ ಆಲೋಚನೆ ಮಾಡಿ. 30 ವರ್ಷನ, 40 ವರ್ಷನ, 50 ವರ್ಷನ? ಈ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಪರಲೋಕವನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕಲ್ಲ, ನಿತ್ಯ ಜೀವವನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕು. ನಿತ್ಯ ಜೀವವನ್ನು ನಾವು ಪಡ್ಕೊಳ್ಬೇಕಾದಾಗ, ಪರಲೋಕವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ಅಂದಾಗ, ಈ ಲೋಕದಲ್ಲಿ ದೇವ್ರು ಕೊಟ್ಟಂಥ ಸಮಯದಲ್ಲಿ, ದೇವ್ರು ಕೊಟ್ಟಂಥ ಸಮಯ ಅಂದರೆ ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿದ್ದಾರೆ, ನಿನಗೆ ತಾಯಿಯ ಗರ್ಭದಲ್ಲಿ ರೂಪವನ್ನು ಕೊಟ್ಟಿದ್ದಾರೆ, ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಶರೀರವನ್ನು ಕೊಟ್ಟು ಆ ಶರೀರದಲ್ಲಿ ಆತ್ಮವನ್ನು ಕಳಿಸಿ ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲವನ್ನು ಉಂಟು ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರಲ್ಲ. ಕಾಲ ಯಾರ್ದು? ದೇವ್ರದು. ಪ್ರಕೃತಿ ಯಾರ್ದು? ದೇವ್ರದು. ನಿನ್ನ ಶರೀರ ಯಾರ್ದು? ದೇವ್ರದು. ನೀನು ಧರಿಸ್ಕೊಂಡಿರುವಂಥ ಶರೀರ ದೇವ್ರದು, ನಿನ್ನ ಶರೀರದಲ್ಲಿರುವಂಥ ಆತ್ಮ ದೇವ್ರದು, ಈ ಬದುಕು ದೇವ್ರದು. ಎಲ್ಲ ದೇವ್ರು ನಿನಗೆ ಕೊಟ್ಟಿದ್ದಾರೆ, ಹೌದಲ್ವ? ದೇವರು ನಿನಗೆ ಶರೀರವನ್ನು ಕೊಟ್ಟಿದ್ದಾರೆ, ಈ ಲೋಕವನ್ನು ಕೊಟ್ಟಿದ್ದಾರೆ, ಈ ಲೋಕದಲ್ಲಿ ಬದುಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಕಾಲವನ್ನು ಕೊಟ್ಟಿದ್ದಾರೆ. ಈ ಕಾಲ ಎಷ್ಟಪ್ಪ ಅಂತ ನೋಡುವಾಗ ಏನ್ರಿ, ಕೆಲವರಿಗೆ 30 ವರ್ಷ ಅಂತೀವಿ, ಇನ್ನು ಕೆಲವರಿಗೆ 40 ವರ್ಷ ಅಂತೀವಿ, ಇನ್ನು ಕೆಲವರಿಗೆ 50 ವರ್ಷ ಅಂತೀವಿ, ಇನ್ನು ಕೆಲವರಿಗೆ 60 ವರ್ಷ ಅಂತೀವಿ, 70 ವರ್ಷ ಅಂತೀವಿ, 80 ವರ್ಷ ಅಂತೀವಿ. ಆಮೇಲೆ ಮರಣ ಎನ್ನುವಂಥದ್ದು ಬರುತ್ತಾ ಹಾಗೆ ಇರುತ್ತಾ? ನಾವೆಲ್ಲರೂ ಕೂಡ ಹಾಗೆ ಬದುಕ್ತೀವಿ ಈ ಲೋಕದಲ್ಲಿ? ಇಲ್ಲ ಪ್ರಿಯರೇ. ಒಂದು ದಿನ ಇಲ್ಲಾಂದರೆ ಒಂದು ದಿನ ಸಾಯುವಂಥದ್ದು ನಿಜ, ಒಂದು ದಿನ ಇಲ್ಲಾಂದರೆ ಒಂದು ದಿನ ಮರಣ ಹೊಂದುವಂಥದ್ದು ನಿಜ. ಆದರೆ ಮರಣ ಹೊಂದುರೊಳಗಾಗಿ ಈ ಸಮಯವನ್ನು ಏನು ಮಾಡಿದ್ದೀವಿ, ಈ ಜೀವಿತವನ್ನು ಹೇಗೆ ಬಳಸ್ಕೊಂಡಿದ್ದೀವಿ, ಯಾತಕ್ಕಾಗಿ ಈ ಬದುಕನ್ನು ಬಳಸಿದ್ದೀವಿ? ಒಬ್ಬ ಪುರುಷನು ಮದುವೆ ಮಾಡಿಕೊಂಡ ಮೇಲೆ ಹೆಂಡತಿಗೆ ಯಾವ ರೀತಿ ಸುಖಪಡಿಸಬೇಕು ಅಂತೇಳಿ ಕಷ್ಟಪಟ್ಟಿದ್ದಾನೆ, ಒಂದು ರೀತಿಯಲ್ಲಿ ಇರಲಿ. ತಂದೆ ತಾಯಿಗಳನ್ನು ಒಂದು ರೀತಿಯಲ್ಲಿ ನೋಡ್ಕೊಂಡವರಿದ್ದಾರೆ. ಇನ್ನು ಕೆಲವರು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಆಸ್ತಿಯನ್ನು, ಅಂತಸ್ತನ್ನು ಎಲ್ಲ ಕೂಡಿಟ್ಟಿರ್ತಾರೆ. ನಡೀತಾ ಇದೆ, ಇರಲಿ. ಮಕ್ಕಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ, ನೋಡ್ಕೊಳ್ಳಿ. ಹೆಂಡತಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ, ನೋಡ್ಕೋಬೇಕು. ಆದರೆ ದೇವ್ರಿಗೋಸ್ಕರ ಏನು ಮಾಡಿದ್ದೀವಿ ನಾವು? ಈ ಶರೀರ ಕೊಟ್ಟಿದ್ದು ದೇವರು, ಈ ಜೀವಿತ ಕೊಟ್ಟಿದ್ದು ದೇವರು, ಹೆಂಡತಿಯನ್ನು ಕೊಟ್ಟಿದ್ದು ದೇವರು, ತಂದೆ ತಾಯಿಗಳನ್ನು ಕೊಟ್ಟಿದ್ದು ದೇವರು, ಮಕ್ಕಳನ್ನು ಕೊಟ್ಟಿದ್ದು ದೇವರು, ಈ ಲೋಕದಲ್ಲಿ ಬದುಕೋದಕ್ಕೆ ಕೊಟ್ಟಿದ್ದು ದೇವರಾಗಿರುವಾಗ ಆ ದೇವ್ರಿಗೋಸ್ಕರ ನೀವು ಏನು ಮಾಡಿದ್ದೀರಾ? ಆ ದೇವ್ರಿಗೋಸ್ಕರ ಹೇಗೆ ನೀವು ಬದುಕಿದ್ದೀರಾ? ದೇವ್ರಿಗೋಸ್ಕರ ಹೇಗೆ ಕೆಲಸ ಮಾಡಿದ್ದೀರಾ? ಹೇಗೆ ಜೀವಿಸಿದ್ದೀರಾ? ನಮ್ಮ ಜೀವಿತ ಯಾತಕ್ಕಾಗಿ? ನಮ್ಮ ಬದುಕು ಯಾರಿಗಾಗಿ?
ದೇವರು ಕೊಟ್ಟಂಥ ಈ ಆಯುಷ್ಕಾಲ, ದೇವರು ಕೊಟ್ಟಂಥ ಈ ಅವಧಿಯ ಕಾಲ ಯಾರಿಗಾಗಿ, ಯಾತಕ್ಕಾಗಿ ಖರ್ಚಾಗಿದೆ, ಯಾತಕ್ಕಾಗಿ ಕಳೆದುಕೊಂಡಿದ್ದೀವಿ? ಒಂದು ಸಾರಿ ಪ್ರತಿ ಕ್ರೈಸ್ತರು ವಿಚಾರ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಯಾಕೆಂದರೆ ಕೊನೆ ಕಾಲದಲ್ಲಿದ್ದೀವ. ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವಾಗ ಅಪಾಯ ಅಪಘಾತದಿಂದ ಸತ್ತೋಗ್ತೀವೋ ಗೊತ್ತಿಲ್ಲ ಪ್ರಿಯರೇ. ಆದರೆ ದೇವ್ರು ಕೊಟ್ಟಂಥ ಈ ಕಾಲ ಮುಗಿದೋಗ್ತಾ ಇದೆ. ಮತ್ತು ಅಷ್ಟರೊಳಗಡೆ ಏನು ಮಾಡಬೇಕು? ಜ್ಞಾನವಂತರಾಗಿ ನಡೆದುಕೊಳ್ಳ್ರಿ ಅಂತ ಹೇಳ್ತಾರೆ ಇಲ್ಲಿ. ಮತ್ತೊಂದು ಸಾರಿ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಅಂದರೆ ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ ಅಂತೇಳಿ ನಿಮ್ಮನ್ನು ನೀವು ನೋಡಿಕೊಡ್ರಿ. ಇನ್ನೊಬ್ಬರನ್ನ ನೋಡೋದಲ್ಲ, ಮತ್ತೊಬ್ಬರನ್ನ ನೋಡೋದಲ್ಲ. ಅಯ್ಯೋ ಅವರು ಪಾಪ ಮಾಡಿದ್ದಾರೆ, ಅಯ್ಯೋ ಅವರು ವ್ಯಭಿಚಾರ ಮಾಡಿದ್ದಾರೆ, ಅಯ್ಯೋ ಅವರು ಕಳ್ಳತನ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ನೋಡೋದಲ್ಲ. ನೀನು ಹೇಗೆ ಇದ್ದೀಯಾ, ನಿನ್ನ ಜೀವಿತ ಹೇಗಿದೆ, ನಿನ್ನನ್ನು ನೀನು ಒಂದು ಸಾರಿ ನೋಡಿಕೊಳ್ಳಿರಿ ಅಂತ ಹೇಳ್ತಾರೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಮೇಲ್ಗಡೆ ಮಾತು ನೋಡುವಾಗ ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಅಂತ ಹೇಳ್ತಾರೆ. ಜ್ಞಾನವಂತರು ಯಾವ ಜ್ಞಾನವಂತರು? ಲೋಕದಲ್ಲಿ ಜ್ಞಾನವಂತರಿದ್ದಾರಲ್ಲ ಅವ್ರ ಬಗ್ಗೆನಾ? ಅವರಂಥ ಜ್ಞಾನ ಇರಬೇಕಾ? ಲೋಕದ ಜ್ಞಾನಿಗಳು ಏನಾಗಿದ್ದಾರಪ್ಪ ಅಂತ ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಲೋಕದಲ್ಲಿ ಇದ್ದಂಥ ಜ್ಞಾನಿಗಳು ಏನು ಮಾಡಿದಾರಪ್ಪ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳಂತ ಹೇಳಿಕೊಂಡು ಹುಚ್ಚರಾದರು. ಅಂದರೆ ಲೋಕದ ಜ್ಞಾನಿಗಳು ಏನಾಗಿದ್ದಾರಪ್ಪ ಅಂತ ನೋಡುವಾಗ ದೇವರ ದೃಷ್ಟಿಯಲ್ಲಿ ಹುಚ್ಚರಾಗಿದ್ದಾರೆ. ದೇವರ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಜ್ಞಾನಿಗಳು, ಲೋಕದ ದೃಷ್ಟಿಯಲ್ಲಿ ಮೇಧಾವಿಗಳು, ಲೋಕದ ದೃಷ್ಟಿಯಲ್ಲಿ ಉನ್ನತರು, ದೇವರ ದೃಷ್ಟಿಯಲ್ಲಿ ಮೂಢರಾಗಿದ್ದಾರೆ, ಅವಿವೇಕಿಗಳಾಗಿದ್ದಾರಂತೆ. ಯಾಕೆ? ದೇವರನ್ನ ಬಿಟ್ಟಿದ್ದಾರೆ ಅವರು. ಮತ್ತೆ ನಿಜವಾದ ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೆ? ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನ ನೋಡಿ ಪ್ರಿಯರೇ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಯಾರು? ಜ್ಞಾನಿಗಳು, ಬುದ್ಧಿವಂತರು, ಭಕ್ತರು. ದೇವರ ಭಕ್ತರೇ ಜ್ಞಾನಿಗಳು. ಅಂದರೆ ತಂದೆಯಾದ ದೇವರನ್ನು ತಿಳ್ಕೊಂಡವರು, ಈ ಜಗತ್ತನ್ನು ಕುರಿತು ತಿಳಿದುಕೊಂಡವರು, ಈ ಜಗತ್ತನ್ನು ಯಾರು ಉಂಟು ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ತಿಳಿದುಕೊಂಡವರು, ದೇವರನ್ನು ತಿಳಿದುಕೊಂಡವರು, ಆತನ ಮಾತಿನ ಪ್ರಕಾರ ನಡೆಯುವವರು ನಿಜವಾದ ಜ್ಞಾನಿಗಳು ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರಂತೆ ಪ್ರಿಯರೇ? ಅನೇಕರನ್ನು ಸದ್ಧರ್ಮಿಗಳನ್ನಾಗಿ ಮಾಡುತ್ತಾರೆ, ಅಂದರೆ ಭಕ್ತರನ್ನಾಗಿ ಮಾಡಿ ನಡೆಸ್ತಾರೆ. ಅಂಥವರು ಆಕಾಶದ ನಕ್ಷತ್ರಗಳ ಹಾಗೆ ಹೊಳೆಯುವರು ಜ್ಞಾನಿಗಳು. ಅಂತಹ ಜ್ಞಾನಿಗಳಾಗಿರಬೇಕಂತ ಹೇಳ್ತಾರೆ. ಅಂದರೆ ಇವ್ರು ಏನು ಮಾಡ್ತಾರೆ? ಕಾಲವನ್ನು ಸುಮ್ಮನೆ ಕಳೆಯದೆ ಏನ್ರಿ ಪ್ರತಿನಿತ್ಯ ಧ್ಯಾನದಲ್ಲಿ ಇರ್ತಾರೆ, ಪ್ರತಿನಿತ್ಯ ವಾಕ್ಯವನ್ನು ಓದ್ತಾರೆ, ಪ್ರತಿನಿತ್ಯ ಏನ್ರಿ ದೇವರ ವಾಕ್ಯಗಳನ್ನು ಪಾಲಿಸ್ತಾರೆ, ಸುವಾರ್ತೆ ಮಾಡ್ತಾರೆ, ಅನೇಕರನ್ನ ದೇವರ ಮಾರ್ಗದಲ್ಲಿ ನಡೆಸ್ತಾರೆ. ಇವ್ರು ಏನು ಮಾಡ್ತಾರೆ ಜ್ಞಾನಿಗಳಂತ ನೋಡುವಾಗ? ದೇವರು ಕೊಟ್ಟಂಥ ಜೀವಿತವನ್ನು ಸುಮ್ಮನೆ ಕಳೆದುಕೊಳ್ಳಲ್ಲ, ದೇವ್ರು ಕೊಟ್ಟಂಥ ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳಲ್ಲ, ದೇವ್ರು ಕೊಟ್ಟಂಥ ಈ ಬದುಕನ್ನು ದೇವ್ರಿಗೋಸ್ಕರ ಅರ್ಪಣೆ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೆ ನಾವು ಏನು ಮಾಡ್ತಾ ಇದ್ದೀವಿ? ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರು ಕೊಟ್ಟಂಥ ಕಾಲವನ್ನು ಸುಮ್ಮನೆ ಕಳೆದುಕೊಳ್ತಾ ಇದ್ದೀವ? 24 ಗಂಟೆ ಫೋನ್ ಅಂತೇಳಿ, ಫೋನ್ಗಳಂತೇಳಿ, ಇಲ್ಲಾಂದರೆ ವಿಡಿಯೋಗಳಂತೇಳಿ, ಗೇಮ್ ಅಂತೇಳಿ, ಇಲ್ಲಾಂದರೆ ಸೀರಿಯಲ್ಗಳು, ಸಿನಿಮಾಗಳಂತೇಳಿ ದೇವ್ರು ಕೊಟ್ಟಂಥ ಅವಕಾಶವನ್ನು, ದೇವ್ರು ಕೊಟ್ಟಂಥ ಕಾಲವನ್ನು, ಅವಧಿಯನ್ನು ಕಳೆದುಕೊಳ್ತಾ ಇದ್ದೀವ? ದೇವ್ರು ಕೊಟ್ಟಂಥ ಜೀವಿತವನ್ನು ಲೋಕದಗೋಸ್ಕರ ಕಳೀತಾ ಇದ್ದೀವ? ದೆವ್ವದಗೋಸ್ಕರ ಕಳೀತಾ ಇದ್ದೀವ? ಹಾಗಾದರೆ ಜಾಗ್ರತೆ ಪಡಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಜಾಗೃತಿಯಿಂದ ಜೀವಿಸಬೇಕು, ಬುದ್ಧಿವಂತರಾಗಿ ನಡೆದುಕೊಳ್ಳಬೇಕು. ಬುದ್ಧಿವಂತರು ಹೇಗೆ ಮಾಡ್ತಾರೆ? ಪ್ರಾರ್ಥನೆಯಲ್ಲಿ ಇರ್ತಾರೆ, ದೇವರು ಮಾಡಿರುವಂಥ ಪ್ರತಿಯೊಂದು ನೆನಪಿನಲ್ಲಿ ಇಟ್ಕೊಳ್ತಾರೆ, ಆತನ ಉಪಕಾರಗಳನ್ನು ನೆನೆಸಿ ದೇವರನ್ನು ಘನಪಡಿಸ್ತಾರೆ, ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ತಾರೆ, ದೇವರನ್ನ ಆರಾಧಿಸ್ತಾರೆ, ದೇವರನ್ನ ಘನಪಡಿಸ್ತಾರೆ, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡ್ತಾರೆ. ಈ ಜೀವಿತ ಕಾಲದಲ್ಲಿ ದೇವರ ಪ್ರೀತಿಯನ್ನು ಸಾರಿ ತಮ್ಮ ಜೀವಿತನ ಮುಗಿಸ್ಕೊಂಡು ಪರಲೋಕಕ್ಕೆ ಹೋಗ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ.
ಅಂದರೆ ದೇವರು ಕೊಟ್ಟಂಥ ಸಮಯವನ್ನು ಕಳ್ಕೊಳ್ತಾ ಇದ್ದೀವಾ? ಇದು ಪ್ರಾಮುಖ್ಯವಾದದ್ದು. ದೇವರು ಕೊಟ್ಟಂಥ ಜೀವಿತ ಪ್ರಾಮುಖ್ಯವಾದದ್ದು. ದೇವರು ಕೊಟ್ಟಂಥ ಸಮಯ ಪ್ರಾಮುಖ್ಯವಾದದ್ದು. ದೇವರು ಕೊಟ್ಟದ್ದು ಕಳೆದುಕೊಳ್ತಾ ಇದ್ದೀವಾ? ಸಮಯವನ್ನು ಕಳೆದುಕೊಳ್ತಾ ಇದ್ದೀವಾ? 24 ಗಂಟೆ ಮೊಬೈಲ್ಗೆ ಸಮಯ ಕೊಟ್ಟಿದ್ದೀಯಾ? ದೇವರು ಕೊಟ್ಟಂಥ ಸಮಯ ದೇವ್ರಿಗೋಸ್ಕರ ಬಳಸಿದ್ದೀರಾ ಅಥವಾ ಲೋಕದಗೋಸ್ಕರ ಬಳಸಿದ್ದೀರಾ? ಮೊಟ್ಟ ಮೊದಲು ಸ್ಥಾನ ದೇವರಿಗೆ ಕೊಡಬೇಕು, ಆಮೇಲೆ ತಂದೆ ತಾಯಿಗಳಿಗೆ, ಆಮೇಲೆ ಹೆಂಡತಿಗೆ, ಮಕ್ಕಳಿಗೆ ಕೊಡಬೇಕು. ಪ್ರೀತಿ. ಪ್ರಿಯರೇ, ಮೊದಲನೇ ಸ್ಥಾನ ನಿನಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ಕೊಟ್ಟಿದ್ದೀರಾ? ದೇವ್ರು ಕೊಟ್ಟಂಥ ಸಮಯವನ್ನು ದೇವರಿಗೆ ಕೊಟ್ಟಿದ್ದೀರಾ ಅಥವಾ ಕಳೆದುಕೊಂಡಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ, ನೋಡಿಕೊಳ್ಳಿ ಒಂದು ಸಾರಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಲೋಕದಲ್ಲಿ ನಮಗೆ ಒಂದು ಜೀವಿತವನ್ನು ಕೊಟ್ಟಿದ್ದೀರಾ. ಈ ಲೋಕದಲ್ಲಿ ಬದುಕೋದಕ್ಕೆ ಅವಧಿಯನ್ನು ಕೊಟ್ಟಿದ್ದೀರಾ. ಈ ಲೋಕದಲ್ಲಿ ಬದುಕೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಉಂಟು ಮಾಡಿದ್ದೀರಾ ತಂದೆ. ಕೊನೆಯದಾಗಿ ಪಾಪದ ವ್ಯಾಮೋಹದಲ್ಲಿ ಇರುವಾಗ ತಂದೆ, ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ನಿತ್ಯ ಜೀವದ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ, ನಿರಂತರ ನಿಮ್ಮ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ವೀಕ್ಷಕರನ್ನು ಕಾಪಾಡಿ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.